ಜನಾರ್ದನ್ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಚಿವ ಡಿಕೆ ಶಿವಕುಮಾರ್ ಅವರೆಲ್ಲ ದೊಡ್ಡ ಜನ ಸ್ಟ್ರಾಂಗ್ ಪೀಪಲ್ ಅಂತ ವ್ಯಂಗ್ಯವಾಡಿದ್ರು. ಅಲ್ಲದೆ ಅವರಿಗೆ ಆಲ್ ದಿ ಬೆಸ್ಟ್ ಅಂತಾನು ವಿಶ್ ಮಾಡಿದ್ರು. ಇನ್ನು ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಿ, ಏನ್ ಕೊಟ್ರು ಪ್ರಸಾದ ಅಂತ ಸ್ವೀಕರಿಸ್ತೀನಿ, ನಾನು ಯಾರ ತಂಟೆಗೂ ಹೋಗ್ತಿಲ್ಲ, ನನಗೆ ನನ್ನ ಕೆಲಸನೇ ತುಂಬಾ ಇದೆ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಬಿಗ್ ಪೀಪಲ್, ಬಿಗ್ ಟಾಕ್ಸ್, big words, big strength, mighty people, they can speak anything. I wish them all the best. God bless them. ನೋಡಪ್ಪ, ನಾನು ಹೋಮ್ ಮಿನಿಸ್ಟ್ರು ಅಲ್ಲ, ಪೊಲೀಸ್ ಕಮಿಷನರು ಅಲ್ಲ, ನಾನು ಏನು ಅಲ್ಲ. ನನಗೆ ವಿಚಾರ, ನಾನು ನೀವು ಮಾಧ್ಯಮದಲ್ಲಿ ಏನು ಬರೀತಾ ಇದ್ದೀರಿ ಅದು ಸುಮ್ಮನೆ ಹೆಡ್ಲೈನ್ಸ್ ನೋಡ್ಕೋತಾ ಇದ್ದೀನಿ ಹೊರತು ನಾನು ಡೀಟೇಲ್ ನೋಡೋಕ್ಕೂ ನನಗೆ ಟೈಮ್ ಇಲ್ಲ. ನನಗೆ ಇರೋ ಕೆಲಸನೇ ಈಗ ಸದ್ಯಕ್ಕೆ ಮಾಡಿಬಿಟ್ರೆ ಸಾಕಾಗಿದೆ. ನನಗೆ ಯಾಕೆ ಎಲೆಕ್ಷನ್ ಟೈಮಲ್ಲೂ ನಾನು ಸುದ್ದಿ ಯಾರು ಸುದ್ದಿಗಾರ ಓದ್ದೆ ನಾನು. ಏನೋ ಜನಾರ್ದನ್ ರೆಡ್ಡಿ ಆರೋಪದಲ್ಲಿ ಹುರುಳಿಲ್ಲ, ಪ್ರಕರಣದಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪೊಲೀಸರು ಕಾನೂನಿನಂತೆ ಕೆಲಸವನ್ನ ಮಾಡಿದ್ದಾರೆ, ಒಂದ್ ವೇಳೆ ಅವರೇ ಕೆಲಸ ಮಾಡಿದ್ರೆ ಶಿಕ್ಷೆ ಆಗಲಿದೆ ಅಂತಾನು ಹೇಳಿದ್ರು. ಇಷ್ಟೊಂದು ದೊಡ್ಡದಾಗಿ ಸುಮಾರು ಕೋಟ್ಯಾಂತರ ರೂಪಾಯಿ ಈ ಹಗರಣ ಅಥವಾ ಅವ್ಯವಹಾರ ಏನು ನಡೆದಿದೆ, ಇದರಲ್ಲಿ ಬಹಳಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. ಜನಾರ್ದನ್ ರೆಡ್ಡಿನೂ ಕೂಡ ಅವ್ರನ್ನ ರೆಫರೆನ್ಸ್ ಬಂದಿದೆ ಅಂತೇಳಿ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿ ಕೋರ್ಟ್ ಮುಂದೆ ಅವರನ್ನು ಹಾಜರುಪಡಿಸಿ ಅವರಿಗೆ ಈಗ ಬಂಧನದಲ್ಲಿ ಇಟ್ಟಿದ್ದಾರೆ. ಕೋರ್ಟ್ ಕೂಡ ಅಬ್ಸರ್ವೇಷನ್ ಮಾಡಿದೆ, ನೀವು ಎವಿಡೆನ್ಸ್ಗಳನ್ನ ಸರಿಯಾಗಿ ಕೊಡಬೇಕು, ಅನವಶ್ಯಕವಾಗಿ ವಿತೌಟ್ ಎವಿಡೆನ್ಸ್ ನೀವು ಮಾಡ್ತಿದ್ದೀರಿ ಅಂತೇಳಿ ಮೊನ್ನೆ ಒಂದು ಅಬ್ಸರ್ವೇಷನ್ ಕೂಡ ಮಾಡಿದ್ದಾರೆ. ಈಗ ಪೊಲೀಸ್ ಇಲಾಖೆ ಏನು ತನಿಖೆ ಮಾಡ್ತಾ ಇದೆ, ಅನೇಕ ವಿಚಾರಗಳು ಈಗ ತನಿಖೆಗೆ ಮೊದಲು ನಮಗೂ ಗೊತ್ತಾಗೋದಿಲ್ಲ. ನಮಗೂ ಏನು ಪ್ರತಿ ದಿವಸ ಈ ತನಿಖೆ ಮಾಡಿರೋ ಎಲ್ಲ ಫ್ಯಾಕ್ಟರ್ಸ್ನು ಹೇಳೋದಿಲ್ಲ, ಅಥವಾ ನಾವು ಕೇಳಿದರೆ ಹೇಳ್ಬೋದು, ನಮಗೆ ಅದರ ಅಗತ್ಯ ಇಲ್ಲ. ನನಗೆ ಅದರ ವಿಷಯ ಗೊತ್ತು ಅನ್ನೋದು ಬಿಟ್ಟರೆ ಡೀಟೇಲ್ಸಿಗೆ ನಾವು ಹೋಗೋದಿಲ್ಲ. ಯಾಕೆಂದರೆ ಅವರು ಇಲಾಖೆಯವರು ತನಿಖೆ ಮಾಡ್ತಾರೆ, ತನಿಖೆ ಮಾಡಿದ ನಂತರ ಸಂಪೂರ್ಣ ಆದಮೇಲೆ ಅದಕ್ಕೇನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ತಗೊಳ್ತಾರೆ. ಇದು ಅನವಶ್ಯಕವಾಗಿ ಅಥವಾ ಏನೋ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿರೋ ಹಾಗೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಾವ್ಯಾರು ಇದನ್ನು ಮಾಡಿದ್ದಾರೆ ಮಾಡಿ ಅಂತ ಹೇಳಿದ್ವಿ ನಾವು.